4 ಜಿಲ್ಲೆ ಇನ್ನೆರಡು ದಿನ ರೆಡ್ ಅಲರ್ಟ್. ಮಲೆನಾಡು ಜಿಲ್ಲೆಗಳಿಗೆ ಕಾದಿದ್ಯಾ ಮತ್ತಷ್ಟು ಸಂಕಟ. ಕೊಡಗಲ್ಲಿ ಗುಡ್ಡ ಕುಸಿತಕ್ಕೆ ಕೊನೆಯೇ ಇಲ್ವಾ? ಮಹಾಮಳೆಯ ರೆಡ್ ಅಲರ್ಟ್. ಕೊಡಗಿನಲ್ಲಿ ಭಾರೀ ಮಳೆ ಸುರಿತಾ ಇದ್ದು ಮಳೆ ಸಾಕಷ್ಟು ಅವಾಂತರಗಳನ್ನ ಸೃಷ್ಟಿಸ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಹಾರಂಗಿ ಜಲಾಶಯದ ಹೊರ ಹರಿವಿನ ಹೆಚ್ಚಳ ಆಗಿದ್ದು ಈಗಾಗಲೇ ಕುಶಾಲನಗರದಲ್ಲಿ ಹಲವು ಬಡಾವಣೆಗಳಿಗೆ ನೀರು ನುಗ್ಗಿದೆ. ದಿನನಿತ್ಯ ಕೂಡ ಈಗ ಪ್ರತಿದಿನ ಕೂಡ ಮಳೆ ಬರ್ತಾನೆ ಇದೆ. ಬಿಟ್ಟೂ ಬಿಡದೆ ಮಳೆ ಸುರಿತಾ ಇದೆ. ಪ್ರವಾಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇನ್ನೊಂದು ಕಡೆ ಈಗಾಗಲೇ ಹೊರ ಹರಿವಿನ ಹೆಚ್ಚಳ ಕೂಡ ಆಗಿದೆ ಹಾರಂಗಿ ಜಲಾಶಯದಿಂದ. ಈ ಹಿನ್ನೆಲೆಯಲ್ಲಿ ಬಡಾವಣೆಗಳಿಗೆ ನೀರು ನುಗ್ಗಿದೆ. ಸಾಕಷ್ಟು ಮನೆಗಳು ಈಗಾಗಲೇ ನೀರಿನಿಂದ ಆವೃತವಾಗಿದೆ. ಕಳೆದ 3 ದಿನಗಳಿಂದ ನಿಂತಿದೆ ನೀರು. ಇನ್ನು ಬೋಟ್ ಅಲ್ಲೇ ತೆರಳಿ ಸಚಿವ ಸೋಮಣ್ಣ ಪರಿಶೀಲನೆಯನ್ನ ಮಾಡಿದ್ದಾರೆ. ಶಾಶ್ವತ ಪರಿಹಾರವನ್ನ ಕಲ್ಪಿಸೋದಕ್ಕೆ ಅಲ್ಲಿನ ಸ್ಥಳೀಯರು ಆಗ್ರಹವನ್ನ ಕೂಡ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಹಲವು ವರ್ಷಗಳಿಂದಲೂ ಕೂಡ ಸೇಮ್ ಪರಿಸ್ಥಿತಿ ಇದೆ, ಸೇಮ್ ಪ್ರಾಬ್ಲಮ್ ಇದೆ. ಆದ್ರೂ ಕೂಡ ಯಾರೂ ಶಾಶ್ವತವಾದ ಪರಿಹಾರವನ್ನ ಕಲ್ಪಿಸ್ತಿಲ್ಲ ಅಂತ ಹೇಳಿ ಸ್ಥಳೀಯರು ಆಗ್ರಹವನ್ನ ಮಾಡಿದ್ದಾರೆ. ಒಂದ್ ಕಡೆ ಚರಂಡಿಯ ನೀರು ಕೂಡ ಮನೆಯೊಳಗೆ ನುಗ್ತಾ ಇದೆ. ನೀರು ಹಿಮ್ಮುಖವಾಗಿ ಬರುತ್ತೆ. ಈ ಹಿನ್ನೆಲೆಯಲ್ಲಿ ಆದಷ್ಟು ಬೇಗ ಶಾಶ್ವತ ಪರಿಹಾರವನ್ನ ಕಲ್ಪಿಸಿಕೊಡಿ ಅಂತ ಹೇಳಿ ಸ್ಥಳಕ್ಕೆ ಭೇಟಿ ಕೊಟ್ಟಂತಹ ಸಚಿವರಾಗಿರುವಂತಹ ಶ್ರೀ ಸೋಮಣ್ಣ, ಹಾಗೇನೆ ಸಂಸದರಾಗಿರುವ ಪ್ರತಾಪ್ ಸಿಂಹ, ಶಾಸಕ ಅಪ್ಪಚ್ಚು ರಂಜನ್ ಅವರಲ್ಲೂ ಕೂಡ ಸ್ಥಳೀಯರು ಮನವಿಯನ್ನ ಮಾಡಿಕೊಂಡ್ರು. ಶಾಶ್ವತ ಪರಿಹಾರದ ಬಗ್ಗೆ ನಾವು ಕ್ರಮವನ್ನ ಕೈಗೊಳ್ತೀವಿ ಅನ್ನುವಂತಹ ಭರವಸೆಯನ್ನ ಸಚಿವರಾಗಿರುವಂತಹ ವಿ ಸೋಮಣ್ಣ ಅವರು ಅಲ್ಲಿನ ಸ್ಥಳೀಯರಿಗೆ ಭರವಸೆಯನ್ನ ಕೊಟ್ಟಿದ್ದಾರೆ. ಇನ್ನು ಮುಂದೆ ಈ ತರ ಆಗೋದಿಲ್ಲ ಅನ್ನುವಂತಹ ಭರವಸೆಯನ್ನ ನೀಡಿದ್ದಾರೆ. ಕೊಡಗಿನ ಮಹಾಮಳೆಗೆ ಕುಶಾಲನಗರದ ಹಲವು ಬಡಾವಣೆಗಳು ಮುಳುಗಡೆಗೊಂಡಿವೆ. ನಾವೀಗ ಬೋಟ್ನಲ್ಲಿ ಬಂದು ಮುಳುಗಡೆ ಆಗಿರುವಂತಹ ಪ್ರದೇಶದಲ್ಲಿ ನಿಂತಿದ್ದೇವೆ. ವಾಸ್ತವ ಪರಿಸ್ಥಿತಿಯನ್ನ ತೋರಿಸುವಂತಹ ಒಂದು ಪ್ರಯತ್ನವನ್ನು ಮಾಡ್ತಿದ್ದೇವೆ. ನ್ಯೂಸ್ 18 ತಂಡ ಈಗ ಬೋಟ್ನಲ್ಲಿ ಮುಳುಗಡೆ ಆಗಿರುವಂತಹ ಸಾಯಿ ಬಡಾವಣೆಯ ಮಧ್ಯಭಾಗದಲ್ಲಿದೆ. ನೀವು ದೃಶ್ಯಗಳು ಸಹ ನೋಡಬಹುದು. ಮೊದಲ ಅಂತಸ್ತಿನ ಸುಮಾರು 5 ರಿಂದ 7 ಮನೆಗಳಿದೆ. ಆ ಅಷ್ಟೂ ಮನೆಗಳು ಸಂಪೂರ್ಣವಾಗಿ ಮುಳುಗಡೆ ಆಗಿದೆ. ಕನಿಷ್ಠ ಸರಿಸುಮಾರು 10 ಅಡಿಗಳಷ್ಟು ನೀರು ಇಲ್ಲಿ ಎತ್ತರದಲ್ಲಿ ನಿಂತಿದೆ. ಮೊದಲ ಮಹಡಿ ಸಂಪೂರ್ಣವಾಗಿ ಮುಳುಗಡೆಯಾಗಿದ್ದು 2ನೇ ಮಹಡಿ ಮತ್ತು 3ನೇ ಮಹಡಿಯಲ್ಲಿ ಮಾತ್ರ ವಾಸ್ತವ ಮಾಡೋದಕ್ಕೆ ಅವಕಾಶ ಇರುವಂತಹ ಪರಿಸ್ಥಿತಿ ಇಲ್ಲಿ ನಿರ್ಮಾಣವಾಗಿದೆ. ಈ ಒಂದು ಬಡಾವಣೆಯನ್ನ ನೋಡ್ತಾ ಇದ್ರೆ ಯಾವುದೋ ಕೆರೆಯ ಮಧ್ಯದಲ್ಲಿ ಬಡಾವಣೆಯನ್ನ ನಿರ್ಮಿಸಿರುವಂತಹ ಒಂದು ಪರಿಸ್ಥಿತಿ ಇಲ್ಲಿ ಭಾಸವಾಗುತ್ತೆ. ಆದರೆ ಇದು ಕೆರೆಯ ಮಧ್ಯೆ ಇದ್ದಂತ ಬಡಾವಣೆ ಅಲ್ಲ. ಬಡಾವಣೆಯಲ್ಲಿ ಕೆರೆ ನಿರ್ಮಾಣವಾಗುವಂತ ಪರಿಸ್ಥಿತಿ ಇಲ್ಲಿ ನಿರ್ಮಾಣವಾಗಿದೆ. ಪ್ರವಾಹದಿಂದಾಗಿ ಕಳೆದ 3 ದಿನಗಳಿಂದಲೂ ಸಹ ಇಲ್ಲಿ ಪರಿಸ್ಥಿತಿ ಇದೆ. ಅಲ್ಲೊಂದು ದೇವಸ್ಥಾನವನ್ನು ಸಹ ನೀವು ನೋಡ್ತಾ ಇದ್ದೀರಾ. ದೇವಸ್ಥಾನದ ಗೋಪುರದ ಮಟ್ಟಿಗೆ ನೀರು ಬರುವಷ್ಟೊಂದು ಬಾಕಿ ಇದೆ. ಅದನ್ನು ಉಳಿದಂತ ಎಲ್ಲಾ ಪ್ರದೇಶಗಳು ಸಂಪೂರ್ಣವಾಗಿ ಜಲಾವೃತವಾಗಿದೆ. ಈ ಒಂದು ಪ್ರದೇಶದಲ್ಲಿದ್ದ 100 ಮನೆಗಳ ಎಲ್ಲ ಜನರನ್ನು ಸಹ ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರವನ್ನು ಮಾಡಲಾಗಿದೆ. ಅದರ ಜೊತೆಯಲ್ಲಿ ಅವರು ಸಹ ತಮ್ಮ ಸಂಬಂಧಿಗಳ ಮನೆಗೆ, ತಮ್ಮ ಸ್ನೇಹಿತರ ಮನೆಗೆ ಶಿಫ್ಟ್ ಆಗಿದ್ದಾರೆ. ನಾವು ದೃಶ್ಯಗಳು ಸಹ ತೋರಿಸುವಂತ ಪ್ರಯತ್ನವನ್ನು ಮಾಡ್ತೀವಿ. ಐಷಾರಾಮಿ ಮನೆಗಳು, ಬಹುವೆಚ್ಚದಲ್ಲಿ ಕಟ್ಟಿದಂತಹ ಐಷಾರಾಮಿ ಮನೆಗಳು ಸಂಪೂರ್ಣವಾಗಿ ಜಲಾವೃತವಾಗಿದೆ. ಮನೆಯ ಒಳಗಡೆ ಇದ್ದಂತ ಬಹುತೇಕ ಪೀಠೋಪಕರಣಗಳೆಲ್ಲ ಹಾಳಾಗಿವೆ. ಅದರ ಜೊತೆಯಲ್ಲಿ ಎಲೆಕ್ಟ್ರಾನಿಕ್ ಐಟಮ್ಗಳು ಸಹ ಹಾಳಾಗಿವೆ. ಇವುಗಳನ್ನ ಪ್ರತಿ ಬಾರಿ ಮಳೆ ಬಂದಾಗ ಕಳೆದ 3 ವರ್ಷಗಳಿಂದ ಇದೇ ರೀತಿಯಾದಂತಹ ಒಂದು ಸಮಸ್ಯೆಯನ್ನ ಅನುಭವಿಸುವಂತಹ ಒಂದು ಪರಿಸ್ಥಿತಿ ಇಲ್ಲಿನ ಜನರಿಗೆ ನಿರ್ಮಾಣವಾಗಿದೆ. ಇದೇ ಸ್ಥಳಕ್ಕೆ ಉಸ್ತುವಾರಿ ಸಚಿವರಾದಂತಹ ವಿ ಸೋಮಣ್ಣ ಹಾಗೂ ಸಂಸದ ಪ್ರತಾಪ್ ಸಿಂಹ, ಶಾಸಕ ಅಪ್ಪಚ್ಚು ರಂಜನ್ ಅವರು ಸಹ ಭೇಟಿಯನ್ನು ನೀಡಿದ್ರು. ಅವರು ಸಹ ಸ್ಥಳ ಪರಿಶೀಲನೆಯನ್ನ ಮಾಡಿದ್ರು. ಸ್ಥಳ ಪರಿಶೀಲನೆ ಮಾಡಿ ಮುಂದಿನ ವರ್ಷದಲ್ಲಿ ಈ ರೀತಿಯಾದಂತಹ ಸಮಸ್ಯೆ ಎದುರಾಗದಂತೆ ನೋಡ್ಕೊಳ್ತೀವಿ ಅನ್ನೋ ಒಂದು ಭರವಸೆಯನ್ನು ಸಹ ಕೊಟ್ಟಿದ್ದಾರೆ. ಆದರೆ ರಾಜಕಾರಣಿಗಳ ಭರವಸೆಯನ್ನು ಎಷ್ಟರ ಮಟ್ಟಿಗೆ ನಂಬಬೇಕು ಅನ್ನೋದು ಜನರಿಗೆ ಬಿಟ್ಟ ವಿಚಾರ. ಇಲ್ಲಿ ಸಾಕಷ್ಟು ಜನ ಸಾರ್ವಜನಿಕರಿದ್ದಾರೆ. ಇವರೆಲ್ಲರೂ ಸಹ ಬಡಾವಣೆಯಲ್ಲೇ ಇದ್ದವರು. ತಮ್ಮ ಮನೆಗಳು ಇವತ್ತಿನ ಪರಿಸ್ಥಿತಿ ಹೇಗಿದೆ ಅಂತ ನೋಡೋದಕ್ಕೆ ಬಂದಿದ್ರು. ಆ ಸಂದರ್ಭದಲ್ಲಿ ಒಂದು ನಾಯಿಯೂ ಸಹ ಇಲ್ಲಿ ಉಳ್ಕೊಂಡ್ ಬಿಟ್ಟಿತ್ತು. ಆ ನಾಯಿಯನ್ನ ರೆಸ್ಕ್ಯೂ ಮಾಡುವಂತ ಒಂದು ಪ್ರಯತ್ನವನ್ನು ಸಹ ಮಾಡಿದ್ರು. ಇಲ್ಲಿರುವಂತಹ ಸ್ಥಳೀಯರನ್ನ ನಾನು ಮಾತನಾಡಿಸುವಂತ ಪ್ರಯತ್ನವನ್ನ ಮಾಡ್ತೀನಿ. ಸರ್ ಹೇಳಿ, ಏನ್ ಸಮಸ್ಯೆ ಆಗಿದೆ ನಿಮಗೆ? ಎಷ್ಟು ದಿನದ ಸಮಸ್ಯೆ ಆಗ್ತಾ ಇದೆ? 3 ವರ್ಷದಿಂದ ಆಗ್ತಾ ಉಂಟು ಸರ್ ಇದು ಸಮಸ್ಯೆ. ನಮಗೆ ಪ್ರತಿ ವರ್ಷ ಇದೇ ರೀತಿ ನೀರು ಬರ್ತಾ ಉಂಟು ಹೊಳೆಯಿಂದ. ಮತ್ತು ಹಿಂದ್ಗಡೆ ರಾಜಕಾಲುವೆ ನೀರು ಬರೋದ್ರಿಂದ, ಅದು ಹಾರಂಗಿ ನೀರು ಬಿಡೋದ್ರಿಂದ, ನಮಗೆ ರಿಟರ್ನ್ ಹೊಡೆಯೋದ್ರಿಂದ ಈ ನೀರಿನ ಹೆಚ್ಚಿನ ಅಂಶ ಬರ್ತಾ ಉಂಟು ಸರ್ ಈ ಪ್ರದೇಶ. ಸರ್ ಪ್ರತಿ ಸಾರಿ ಯಾವ ರೀತಿಯಾದಂಥ ಒಂದು ಅನುಭವ ಆಗುತ್ತೆ ಸರ್ ನಿಮ್ಗೆ? ಅಂದರೆ ರಾತ್ರಿ ಹೊತ್ತು ನೀರು ಬರುತ್ತೆ ಹೇಗೆ ಸರ್? ಸರ್ ಇದು ಕಂಟಿನ್ಯೂ ಈ ಥರ 3 ವರ್ಷದಿಂದ ಬರ್ತಾ ಇದೆ. ಅದು ನೀರು ಬರ್ಲಿಕ್ಕೆ ಸ್ಟಾರ್ಟ್ ಆದ ಮೆಲ್ಲ ಒಂದೇ ಸ್ಲೋ ಆಗಿ ಹಾಗೆ ಟೋಟಲ್ ಫುಲ್ ಮನೆಗಳೆಲ್ಲ ಕವರ್ ಆಯ್ತಾ ಇದೆ ಸರ್. ಮತ್ತು ಇದೊಂದೇ ಜಾಗ ಅಲ್ಲ, ಈ ಥರ ಪಕ್ಕ ಕುವೆಂಪು ಬಡಾವಣೆ ಮತ್ತು ಅದು ರಸೂಲ್ ರೇವಟು ಇದೆಲ್ಲ ಇದೇ ಥರ ಕವರ್ ಆಯ್ತಾ ಇದೆ ಸರ್. ಸಚಿವರು ಭೇಟಿಯನ್ನು ನೀಡಿದ್ರು, ಏನು ಭರವಸೆಯನ್ನು ಕೊಟ್ಟಿದ್ದಾರೆ ಸರ್ ನಿಮಗೆ? ಸರ್ ಅದಕ್ಕೆ ಏನು ಮಾಡಬೇಕು ಮುಂದೆ ಅದನ್ನೆಲ್ಲ ನಾವು ನೋಡ್ಕೊಳ್ತೀವಿ ಅಂತ ಹೇಳಿದ್ದಾರೆ.
ಎಲ್ಲ ಮಾಡ್ತೀವಿ ಅನ್ನೋ ಭರವಸೆನ ಕೊಟ್ಟಿದ್ದಾರೆ, ಅದನ್ನು ನಾವು ಕಾಯ್ತಾ ಇದ್ದೀವಿ. ಎಸ್, ಇದು ಇಲ್ಲಿರುವಂತಹ ಸ್ಥಳೀಯರ ಅಭಿಪ್ರಾಯ. ಜೊತೆಗೆ ವಾಸ್ತವದ ಚಿತ್ರಣ ನಾವು ದೃಶ್ಯಗಳು ಸಹ ನೋಡ್ತಾ ಇದ್ದೀವಿ. ಪ್ರತಿ ಮನೆಯ ಮೊದಲ ಮಹಡಿ ಸಂಪೂರ್ಣವಾಗಿ ಮುಳುಗಡೆ ಆಗಿದೆ. ಇದು ಒಂದೇ ರೀತಿಯಾದಂತಹ ಪರಿಸ್ಥಿತಿ ಅಲ್ಲ. ಪ್ರತಿ ಮಳೆಗಾಲ ಬಂದಾಗ ಕನಿಷ್ಠ 1 ತಿಂಗಳು ಇದೇ ರೀತಿಯಾದಂತಹ ಒಂದು ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗುತ್ತೆ. ಈ ಮನೆಗಳಿಗೆ ನೀರು ನುಗ್ಗಿದಾಗ ಅಲ್ಲಿದ್ದಂಥ ಎಲೆಕ್ಟ್ರಿಕ್ ವೈರಿಂಗ್ಗಳೆಲ್ಲವೂ ಸಂಪೂರ್ಣವಾಗಿ ನಾಶವಾಗುತ್ತೆ. ಸಾಯಿ ಬಡಾವಣೆ ಇರ್ಬೋದು, ಕುವೆಂಪು ಬಡಾವಣೆ ಇರ್ಬೋದು, ಮುಳಸೋಗೆ ಬಡಾವಣೆ ಇರ್ಬೋದು, ಅಥವಾ ಇಲ್ಲಿ ಅಕ್ಕಪಕ್ಕದಲ್ಲಿರುವಂತಹ 3-4 ಬಡಾವಣೆಗಳು ಪ್ರತಿ ಮಳೆಗಾಲದಲ್ಲಿ ಸಂಕಷ್ಟದ ಪರಿಸ್ಥಿತಿಯನ್ನು ಎದುರಿಸ್ತಾ ಇದ್ದಾರೆ. ಇದು ಸದ್ಯದ ಕುಶಾಲನಗರದಲ್ಲಿ ಮುಳುಗಡೆಯಾಗಿರುವಂತಹ ಬಡಾವಣೆಗಳ ವಾಸ್ತವ ಪರಿಸ್ಥಿತಿ. ಮಧು ಜೊತೆ ಪುಟ್ಟಪ್ಪ, ನ್ಯೂಸ್ 18 ಕನ್ನಡ, ಕೊಡಗು. ಅಪಾಯದ ಮಟ್ಟವನ್ನ ಮೀರಿ ಹರಿತಾ ಇದೆ ಹೇಮಾವತಿ ನದಿ ಪಾತ್ರದ ಗ್ರಾಮಗಳಿಗೆ ಈಗ ಪ್ರವಾಹದ ಭೀತಿ ಉಂಟಾಗಿದೆ. ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ ಸಚಿವರಾಗಿರುವ ಗೋಪಾಲಯ್ಯ ಅವರು. ಅಪಾಯದ ಮಟ್ಟವನ್ನ ಮೀರಿ ಹರಿತಾ ಇದೆ ಹೇಮಾವತಿ. ಈ ಹಿನ್ನೆಲೆಯಲ್ಲಿ ಈಗ ಹಾಸನದಲ್ಲೂ ಕೂಡ ಆತಂಕದ ವಾತಾವರಣ ನಿರ್ಮಾಣವಾಗಿದೆ. ಪ್ರವಾಹದ ಭೀತಿ ಈಗ ಎದುರಾಗಿದೆ ಗ್ರಾಮಗಳಿಗೆ. ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ ಅಲ್ಲಿನ ಉಸ್ತುವಾರಿ ಸಚಿವರಾಗಿರುವ ಗೋಪಾಲಯ್ಯ ಅವರು. ನಿನ್ನೆಯಿಂದ ಜಿಲ್ಲೆಯ ಪ್ರವಾಸದಲ್ಲಿದ್ದಾರೆ ಗೋಪಾಲಯ್ಯ ಅವರು. ಅಗತ್ಯ ಮುನ್ನೆಚ್ಚರಿಕಾ ಕ್ರಮಗಳಿಗೆ ಸಚಿವರು ಸೂಚನೆಯನ್ನ ಕೂಡ ನೀಡಿದ್ದಾರೆ. ಒಂದ್ ಕಡೆ ನದಿ ಪಾತ್ರದ ಜನರಿಗೆ ಈಗ ಆತಂಕದ ವಾತಾವರಣ ನಿರ್ಮಾಣ ಆಗಿದೆ. ಹಾಗಾಗಿ ಈಗ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವ ಗೋಪಾಲಯ್ಯ ಅವರು ಸ್ಥಳಕ್ಕೆ ಭೇಟಿ ಕೊಟ್ಟು ಅಲ್ಲಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಜೊತೆಗೆ ಯಾವ ರೀತಿಯಾದಂತಹ ಅಗತ್ಯ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸಚಿವರು ಸೂಚನೆಯನ್ನ ಕೂಡ ನೀಡಿದ್ದಾರೆ. ಆ ದೃಶ್ಯಗಳನ್ನ ಕೂಡ ನೀವು ನೋಡ್ತಾ ಇದ್ದೀರಾ. ನದಿ ಪಾತ್ರದ ಗ್ರಾಮಗಳಲ್ಲಿ ಈಗ ಆತಂಕದ ವಾತಾವರಣ ನಿರ್ಮಾಣ ಆಗಿದೆ. ಈಗಾಗಲೇ ಒಂದ್ ಕಡೆ ಹೊರಹರಿವಿನ ಪ್ರಮಾಣ ಕೂಡ ಜಾಸ್ತಿ ಆಗ್ತಾ ಇದೆ. ಇನ್ನೊಂದು ಕಡೆ ನದಿ ಪಾತ್ರದ ಜನರಲ್ಲಿ ಈಗ ಸಾಕಷ್ಟು ಆತಂಕದ ವಾತಾವರಣವೇ ನಿರ್ಮಾಣ ಆಗಿದೆ. ನದಿ ಪಾತ್ರದ ಜನರಿಗೆ ಪ್ರತಿ ಬಾರಿ ಕೂಡ ಇಂತಹದ್ದೇ ಒಂದು ಸಿಚುವೇಶನ್ ನಿರ್ಮಾಣ ಆಗುತ್ತೆ ಮಳೆಗಾಲದ ಸಂದರ್ಭದಲ್ಲಿ. ಇನ್ನು ಗೋಪಾಲಯ್ಯ ಅವರ ಜೊತೆ ನಮ್ಮ ರಿಪೋರ್ಟರ್ ಅಶೋಕ್ ನಡೆಸಿರುವ ಚಿರ್ಚಾಟನ್ನ ನೋಡೋಣ. ಕಳೆದ 3-4 ದಿನಗಳಿಂದ ಭಾರಿ ಮಳೆ ಹಿನ್ನೆಲೆಯಲ್ಲಿ ಚಿಕ್ಕಮಗಳೂರಿನ ಮೂಡಿಗೆರೆ ಜೊತೆಗೆ ಹಾಸನ ಜಿಲ್ಲೆಯ ಸಕಲೇಶಪುರದಲ್ಲಿ ಅತಿ ಹೆಚ್ಚು ಮಳೆ ಬಿದ್ದಿರುವ ಕಾರಣದಿಂದಾಗಿ ಹೇಮಾವತಿಗೆ ಒಳಹರಿವಿನ ಪ್ರಮಾಣ ಹೆಚ್ಚಾಗಿದೆ. ಒಟ್ಟು ಗರಿಷ್ಠ ಸಾಮರ್ಥ್ಯ 37.13 ಟಿಎಂಸಿ ಇರುವಂತಹ ಹೇಮಾವತಿ ನದಿಯಲ್ಲಿ ಈಗಾಗಲೇ 31 ಟಿಎಂಸಿಗೂ ಹೆಚ್ಚು ನೀರು ತುಂಬಿದೆ. ಜೊತೆಗೆ ಒಳಹರಿವು ನಿನ್ನೆ 40 ಕ್ಯೂಸೆಕ್ಸ್ಗೂ ಹೆಚ್ಚು ನೀರಿತ್ತು. ಆದರೆ ಈ ಬಾರಿ 56,000 ಕ್ಯೂಸೆಕ್ಸ್ಗೂ ಹೆಚ್ಚು ನೀರು ಹರಿದು ಬರ್ತಿದೆ. ಈಗಾಗಲೇ ಜಿಲ್ಲಾ ಉಸ್ತುವಾರಿ ಸಚಿವರು ಸ್ಥಳಕ್ಕೆ ಭೇಟಿಯನ್ನು ನೀಡಿ ಹೇಮಾವತಿ ನದಿಯಲ್ಲಿ ಪರಿಶೀಲನೆ ಮಾಡ್ತಿದ್ದಾರೆ. ನಾನು ಎಡಭಾಗದಲ್ಲಿ ನೋಡಬಹುದು. ಈಗಾಗಲೇ ಹೇಮಾವತಿ ಡ್ಯಾಮ್ಗೆ ಸಚಿವ ಗೋಪಾಲಯ್ಯ ಅವರು ಜೊತೆಗೆ ಬರ್ಕೂಡಿನ ಶಾಸಕ ಎ.ಟಿ. ರಾಮಸ್ವಾಮಿ ಅವರು ಸ್ಥಳಕ್ಕೆ ಭೇಟಿಯನ್ನು ನೀಡಿ ಹೇಮಾವತಿ ಡ್ಯಾಮ್ನಲ್ಲಿ ಅಧಿಕಾರಿಗಳೊಂದಿಗೆ ಚರ್ಚೆ ನಡೆಸಿರುವಂತಹ ದೃಶ್ಯವನ್ನು ನಾವಿಲ್ಲಿ ಗಮನಿಸಬಹುದು. ಈಗಾಗಲೇ ಈ ಅಣೆಕಟ್ಟಿಗೆ ಎಷ್ಟು ನೀರು ತುಂಬಿದೆ, ಜೊತೆಗೆ ಎಷ್ಟು ನೀರನ್ನು ಈಗ ಬಿಟ್ಟರೆ ಅನುಕೂಲ ಆಗುತ್ತೆ, ರೈತರಿಗೆ ಯಾವ ರೀತಿ ಎಡದಂಡ ನಾಲೆ ಅಥವಾ ಬಲದಂಡ ನಾಲೆ ಎರಡಕ್ಕೂ ಕೂಡ ಯಾವ ರೀತಿ ನೀರನ್ನು ಬಿಡಬೇಕು, ಜೊತೆಗೆ ಪ್ರವಾಹವನ್ನು ಯಾವ ರೀತಿ ತಡೆಬೇಕು ಅನ್ನುವಂಥದ್ದನ್ನ ಈಗಾಗಲೇ ಚರ್ಚಿಸ್ತಾ ಇರುವಂತಹ ದೃಶ್ಯವನ್ನು ನಾವಿಲ್ಲಿ ಗಮನಿಸಬಹುದು. ಈಗಾಗಲೇ ಹೇಮಾವತಿ ನದಿಯಲ್ಲೂ ಕೂಡ ಇನ್ನು ಕೇವಲ 6 ಟಿಎಂಸಿ ಮಾತ್ರ ಬಾಕಿ ಇರುವಂತದ್ದು. ಸಂಪೂರ್ಣವಾಗಿ ಹೇಮಾವತಿ ಜಲಾಶಯ ಭರ್ತಿಯಾಗಿದೆ. ಇನ್ನು ಇದೇ ರೀತಿ ಮಳೆ ಮುಂದುವರೆದ್ರೆ 1 ಅಥವಾ 2 ದಿನದಲ್ಲಿ ಸಂಪೂರ್ಣವಾಗಿ ನೀರು ಈಗಾಗಲೇ ಇಡೀ ಜಲಾಶಯ ಸಂಪೂರ್ಣ ಭರ್ತಿಯಾಗುತ್ತೆ. ನನ್ನ ಜೊತೆಗೆ ಜಿಲ್ಲಾ ಉಸ್ತುವಾರಿ ಸಚಿವ ಗೋಪಾಲಯ್ಯ ಅವರು ನಿನ್ನೆಯಿಂದಲೂ ಕೂಡ ಇಡೀ ಹಾಸನ ಜಿಲ್ಲೆ ಎಲ್ಲೆಡೆ ಪ್ರವಾಹ ಸ್ಥಳಗಳಿಗೆ ಭೇಟಿ ನೀಡಿ ಪರಿಶೀಲನೆ ಮಾಡ್ತಿದ್ದಾರೆ. ನನ್ನ ಜೊತೆ ಸಚಿವರಿದ್ದಾರೆ. ಸರ್, ಈಗ ತಾವು ನಿನ್ನೆಯಿಂದಲೂ ಕೂಡ ಇಡೀ ಜಿಲ್ಲೆಯಲ್ಲಿ ಎಲ್ಲ ಕಡೆ ಓಡಾಡ್ತಿದ್ರಿ. ಯಾವ ರೀತಿ ಈಗ ಅಧಿಕಾರಿಗಳ ಚರ್ಚೆ ಮಾಡಿದ್ರಿ, ಜೊತೆಗೆ ಮುಂಜಾಗ್ರತಾ ಕ್ರಮ ಏನೇನು ಕೈಗೊಂಡಿದ್ರಿ ಸರ್? ಹೇಮಾವತಿ 2922 ಅಡಿ ಗರಿಷ್ಠ ಮಟ್ಟ ಇರ್ತಕ್ಕಂಥದ್ದು, 2916 ಅಡಿ ತುಂಬಿದೆ. ಇನ್ನು ಉಳಿದಿರ್ತಕ್ಕಂಥದ್ದು ತುಂಬೋದಕ್ಕೆ ಈಗಾಗಲೇ ಆ ಭಾಗದಲ್ಲಿ ಏನು ಕಳೆದ 6-7 ದಿನದಿಂದ ಮಳೆ ಆಯ್ತಾಯಿತ್ತು, ಕಡಿಮೆ ಆಗಿದೆ. ನಿನ್ನೆ ರಾತ್ರಿಯಿಂದ ಕಡಿಮೆ ಆಗಿದೆ. ನಿನ್ನೆ 52,000 ಕ್ಯೂಸೆಕ್ನಷ್ಟು ನೀರು ಬರ್ತಾ ಇತ್ತು, ಈಗ 36,000 ಕ್ಯೂಸೆಕ್ನಷ್ಟು ನೀರು ಬರ್ತಾ ಇದೆ. ಈಗ ನಾವು ಅರ್ಕಲಗೂಡು ಮತ್ತು ಹಾಸನ ಜಿಲ್ಲೆ, ಮಂಡ್ಯ ಮತ್ತು ತುಮಕೂರು ಜಿಲ್ಲೆಗೆ ಏನು ನೀರನ್ನು ಕೊಡಬೇಕು ಅಂತ ಇದ್ದೆ ಈಗಾಗಲೇ ಬಿಟ್ಟಿದೆ. ಅರ್ಕಲಗೂಡು ಸೈಡ್ ಆಗಲೇ ಕಳೆದ 8 ದಿನದಿಂದನೂ ಶಾಸಕರು ಬಿಡಬೇಕು ಅಂತಕ್ಕಂಥ ಇದನ್ನು ಅಭಿಪ್ರಾಯ ವ್ಯಕ್ತಪಡಿಸಿದಾಗ ಬಿಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ. ಕೆರೆ ಕಟ್ಟೆನೂ ತುಂಬಬೇಕು. ಈ ಭಾಗದಲ್ಲಿ ಈ 3 ಜಿಲ್ಲೆಯ ರೈತರಿಗೆ ಅನುಕೂಲ ಆಗಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಈಗಾಗಲೇ ಕ್ರಮ ವಹಿಸಿದ್ದೇವೆ. ಇದನ್ನು ಜೊತೆಗೆ ಸ್ಕೂಲ್ ಶಾಸಕ ಎ.ಟಿ. ರಾಮಸ್ವಾಮಿ ಅವರನ್ನ ಮಾತಾಡ್ತಾರೆ. ಸರ್, ಈಗ ನಿಮ್ಮ ರಾಮನಾಥಪುರಂ ಪ್ರಮುಖವಾದಂಥ ಘಟ್ಟ, ಯಾಕಂದ್ರೆ ಈ ಆರಂಗಿ ಜೊತೆಗೆ ಹೇಮಾವತಿಯಿಂದ ನೀರು ಬಂದರೆ ಪ್ರವಾಹ ಭೀತಿ ಇದಾಗುತ್ತೆ. ಇದು ಯಾವ ರೀತಿ ಮುನ್ನೆಚ್ಚರಿಕೆ ಕ್ರಮ ಕೈಗೊಂಡಿದೆ? ಈಗ ಕಾವೇರಿ ನದಿಯಲ್ಲಿ ಇಲ್ಲಿಗಿಂತ ಹೆಚ್ಚು ನೀರು ಬರ್ತಾ ಇದೆ. ಸುಮಾರು 60,000 ಕ್ಯೂಸೆಕ್ಸ್ ನೀರು ಕಾವೇರಿ ನದಿಯಲ್ಲಿ ಹರಿತಾ ಇದೆ. ಆ ನದಿಯ 2 ಭಾಗಗಳಲ್ಲಿ ಭೂಮಿಗಳು ಜಲಾವೃತಗೊಂಡಿದ್ದಾವೆ. ರಸ್ತೆಗಳಲ್ಲೂ ಕೂಡ ನೀರು ನಿಂತು ಸಂಚಾರಕ್ಕೂ ಕೂಡ ತುಂಬ ತೊಂದರೆ ಆಗಿದೆ. ಅದು ಇವತ್ತು ಸ್ವಲ್ಪ ಮಳೆ ಕಡಿಮೆ ಆಗಿರೋದ್ರಿಂದ ನಿನ್ನೆ ಮಧ್ಯಾಹ್ನದಿಂದ ಸ್ವಲ್ಪ ಇಳಿಬಹುದು ಅಂತಕ್ಕಂಥ ನಿರೀಕ್ಷೆಯಲ್ಲಿದ್ದೀವಿ.
ಆ ದಿಕ್ಕಿನಲ್ಲಿ ಏನೇನು ಮುಂಜಾಗರೂಕತಾ ಕ್ರಮ ಕೈಗೊಳ್ಳಬೇಕು ಅದನ್ನು ಕೈಗೊಳ್ಳಲಿಕ್ಕೆ ಪ್ರಯತ್ನ ಮಾಡಿದ್ದೀವಿ. ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಈಗಲಿಗೆ ಆ ಸ್ಥಳಕ್ಕೆ ಭೇಟಿ ಕೊಡ್ತಾ ಇದ್ದಾರೆ. ಅಲ್ಲಿ ತಾವು ಬಂದರೂ ಕೂಡ ಪರಿಶೀಲನೆ ಮಾಡಬಹುದು. ಇದು ಸಚಿವ ಗೋಪಾಲಯ್ಯ ಮತ್ತು ಎ ಟಿ ರಾಮಸ್ವಾಮಿ. ನೇತ್ರಾವತಿ ನದಿಯಲ್ಲಿ ಪ್ರವಾಸಿಗರು ಹುಚ್ಚಾಟವನ್ನ ಮಾಡ್ತಾ ಇದ್ದಾರೆ. ಧರ್ಮಸ್ಥಳದ ಸ್ನಾನಘಟ್ಟದಲ್ಲಿ ಪ್ರವಾಸಿಗರಿಗೆ ಇಂತಹ ಸಂದರ್ಭದಲ್ಲೂ ಸೆಲ್ಫಿ ಕ್ರೇಜ್ ಜಾಸ್ತಿ ಆಗಿದೆ. ಒಂದ್ ಕಡೆ ನೇತ್ರಾವತಿ ಅಪಾಯದ ಮಟ್ಟವನ್ನ ಮೀರಿ ಹರಿತಾ ಇರುವ ಸಂದರ್ಭದಲ್ಲಿ ಪ್ರವಾಸಿಗರು ಹುಚ್ಚಾಟವನ್ನ ಮಾಡ್ತಾ ಇದ್ದಾರೆ. ಸೆಲ್ಫಿ ಕ್ರೇಜ್ ಜಾಸ್ತಿ ಆಗಿದೆ. ತಮ್ಮ ಜೀವಕ್ಕಿಂತ ಅಪಾಯಕಾರಿ ಸ್ಥಳದಲ್ಲಿ ನಿಂತು ಪ್ರವಾಸಿಗರು ಸೆಲ್ಫಿ ಕ್ಲಿಕ್ಕಿಸಿಕೊಳ್ಳೋದ್ರಲ್ಲಿ ಬ್ಯುಸಿ ಆಗ್ಬಿಟ್ಟಿದ್ದಾರೆ. ರಭಸವಾಗಿ ಹರಿತಾ ಇದೆ ನೇತ್ರಾವತಿ ನದಿಯ. ಅಲ್ಲಿನ ಸಿಬ್ಬಂದಿ ಎಷ್ಟೇ ಮನವಿಯನ್ನ ಮಾಡಿಕೊಂಡ್ರು, ವಿನಂತಿಯನ್ನ ಮಾಡಿಕೊಂಡ್ರು ಕೂಡ ಪ್ರವಾಸಿಗರು ಮಾತ್ರ ಅದಕ್ಕೆ ಯಾವುದಕ್ಕೂ ಕೂಡ ಡೋಂಟ್ ಕೇರ್ ಅನ್ನುವಂತಹ ವರ್ತನೆಯನ್ನ ತೋರಿಸ್ತಾ ಇದ್ದಾರೆ. ಈಗಾಗಲೇ ನೇತ್ರಾವತಿ ನದಿಯಲ್ಲಿ ಅಬ್ಬರ ಜಾಸ್ತಿ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಸೆಲ್ಫಿ ಬೇಡ ಅಂತ ಹೇಳಿ ಸಿಬ್ಬಂದಿಗಳು ಎಷ್ಟೇ ಮನವಿಯನ್ನ ಮಾಡಿಕೊಂಡ್ರು ಕೂಡ ತಾವು ಅಪಾಯಕ್ಕೆ ತಮ್ಮ ಜೀವವನ್ನೇ ಒಡ್ಕೊಳ್ಳುವಂತಹ ಪ್ರಯತ್ನಗಳು ಅಲ್ಲಿ ಪ್ರವಾಸಿಗರಿಂದ ಆಗ್ತಾ ಇದೆ. ನೀರಿನ ಮಟ್ಟ ಯಾವ ರೀತಿಯಾಗಿ ಏರಿಕೆ ಆಗ್ತಾ ಇದೆ, ಯಾವ ರೀತಿಯಾಗಿ ರಭಸವಾಗಿ ನೀರು ಹರಿತಾ ಇದೆ ಅನ್ನೋದನ್ನು ನೋಡಬಹುದು. ಆದ್ರೆ ಈ ನೀರಿನ ಜೊತೆಗೇನೆ ನಾವು ಸೆಲ್ಫಿ ತೆಗೆಸ್ಕೊಳ್ಬೇಕು ಅನ್ನುವಂತಹ ಒಂದು ಕ್ರೇಜ್ ಇದೆಯಲ್ಲ, ಅದುವೇ ಈಗ ಅಪಾಯಕ್ಕೆ ಕಾರಣ ಆಗ್ತಾ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಜೀವ ನದಿ ನೇತ್ರಾವತಿ ನದಿ ಅಪಾಯದ ಮಟ್ಟವನ್ನು ಮೀರಿ ಹರಿತಿದೆ. ಧರ್ಮಸ್ಥಳದ ಸ್ನಾನಘಟ್ಟದಲ್ಲಿ ಕೂಡ ನೇತ್ರಾವತಿ ನದಿಯ ರಭಸ ಹೆಚ್ಚಾಗಿದೆ. ಹಾಗಾಗಿ ಭಕ್ತರಿಗೆ ತೀರ್ಥ ಸ್ಥಾನಕ್ಕೆ ಈಗ ಅವಕಾಶವನ್ನು ನಿರಾಕರಣೆ ಮಾಡಲಾಗಿದೆ. ನಾವೀಗ ಧರ್ಮಸ್ಥಳದ ಸ್ನಾನಘಟ್ಟದಲ್ಲಿದ್ದೇವೆ. ನೀವು ದೃಶ್ಯಗಳಲ್ಲಿ ಗಮನಿಸಿ ಹೋದ್ರೆ ನೇತ್ರಾವತಿ ಸಂಪೂರ್ಣವಾಗಿ ರೌದ್ರಾವತಾರವನ್ನು ತೋರ್ತಾ ಇದೆ. ಪಶ್ಚಿಮ ಘಟ್ಟದಲ್ಲಿ ಸಾಕಷ್ಟು ಮಳೆ ಆಗ್ತಿದೆ ಮತ್ತು ಕರಾವಳಿಯಲ್ಲಿ ಕೂಡ ಸಾಕಷ್ಟು ಮಳೆ ಆಗುತ್ತಿರೋ ಕಾರಣಕ್ಕಾಗಿ ನೇತ್ರಾವತಿಯ ರಭಸ ಹೆಚ್ಚಾಗಿರುವಂಥದ್ದು. ಹಾಗಾಗಿ ಸ್ನಾನಘಟ್ಟದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಸ್ನಾನಘಟ್ಟದಲ್ಲಿ ಅತಿ ಹೆಚ್ಚಿನ ಮುಂಜಾಗ್ರತೆಯನ್ನು ವಹಿಸಲಾಗಿದೆ. ಆದರೆ ಇಲ್ಲಿನ ಬರುವಂಥ ಪ್ರವಾಸಿಗರಿಗೆ ಮಾತ್ರ ಇದು ಯಾವುದೇ ಅರಿವೇ ಇಲ್ಲದಂತ ಕಾಣುತ್ತೆ. ಯಾಕಂದರೆ ಸ್ನಾನಘಟ್ಟದ ತೀರದಲ್ಲೇ ಸೆಲ್ಫಿಗೆ ಕ್ರೇಜಿಗೆ ನೇತ್ರಾವತಿಯ ದಡದ ಮೇಲೆ ಬಂದಿರುವಂಥದ್ದು. ಇದು ಬಹಳಷ್ಟು ಅಪಾಯಕಾರಿಯಾದಂಥ ಸನ್ನಿವೇಶ ಆಗಿರುವಂಥದ್ದು. ಯಾಕಂದರೆ ನೇತ್ರಾವತಿ ತುಂಬ ರಭಸವಾಗಿ ಹರಿಯುತ್ತಿದ್ದಾಳೆ, ಮತ್ತೆ ಮಣ್ಣು ಕೂಡ ಕೊರೆಯುತ್ತಾ ಹೋಗುತ್ತೆ. ಆ ದಡದಲ್ಲಿ ನಿಂತು ಸೆಲ್ಫಿಯನ್ನು ತೆಗೆದುತ್ತಿದ್ದಾರೆ. ಇವರಿಗೆ ಪೊಲೀಸರು ಸಾಕಷ್ಟು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಮತ್ತು ಇಲ್ಲಿನ ಸಿಬ್ಬಂದಿ ವರ್ಗ ಕೂಡ ಸಾಕಷ್ಟು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಈ ಎಚ್ಚರಿಕೆಯ ನಡುವೆ ಕೂಡ ಇಲ್ಲಿಗೆ ಬರುವಂಥ ಪ್ರವಾಸಿಗರು ಸೆಲ್ಫಿಯ ಹುಚ್ಚಿನಿಂದ ನೇತ್ರಾವತಿಯ ಅಬ್ಬರವನ್ನ ತನ್ನ ಕ್ಯಾಮೆರಾದಲ್ಲಿ ಸೆರೆ ಹಿಡಿತಿದ್ದಾರೆ. ನೀವು ದೃಶ್ಯಗಳಲ್ಲಿ ಗಮನಿಸಿ ಹೋದ್ರೆ ಸಂಪೂರ್ಣವಾಗಿ ನೇತ್ರಾವತಿ ರೌದ್ರಾವತಾರವಾಗಿದೆ. ನೇತ್ರಾವತಿಯ ಅಬ್ಬರ ಕೂಡ ಜಾಸ್ತಿ ಆಗಿದೆ. ಹಾಗಾಗಿ ಪೊಲೀಸ್ ಸಿಬ್ಬಂದಿ ಕೂಡ ಇಲ್ಲಿ ಸ್ಥಳದಲ್ಲಿರುವಂಥದ್ದು. ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಭಕ್ತರ ಸಂಖ್ಯೆ ಕೂಡ ಸಾಕಷ್ಟು ಹೆಚ್ಚಾಗಿರುವಂಥದ್ದು. ಹಾಗಾಗಿ ನೇತ್ರಾವತಿಯಲ್ಲಿ ಯಾವುದೇ ರೀತಿಯಾಗಿ ಸ್ನಾನಕ್ಕೆ ಅವಕಾಶ ಇಲ್ಲ. ಕೇವಲ ನೀರನ್ನು ತಲೆಗೆ ಸಂಪ್ರೋಕ್ಷಣೆ ಮಾಡುವುದಕ್ಕೆ ಮಾತ್ರ ಅವಕಾಶವನ್ನು ಕೊಟ್ಟಿರುವಂಥದ್ದು ಕ್ಷೇತ್ರದ ಆಡಳಿತ ಮಂಡಳಿ. ಇನ್ನು ನೇತ್ರಾವತಿಯನ್ನು ಗಮನಿಸಿ ಹೋದ್ರೆ ಸ್ನಾನಘಟ್ಟದಲ್ಲಿರುವಂಥದ್ದು ಸಂಪೂರ್ಣವಾಗಿ ಈಗ ಯಾವುದೇ ಭಕ್ತರಿಗೆ ಸ್ನಾನಕ್ಕೆ ಅವಕಾಶವನ್ನ ಕೊಡಲಾಗ್ತಾ ಇಲ್ಲ. ಕೇವಲ ಭಕ್ತರು ಒಂದು ನೇತ್ರಾವತಿಯ ಅಬ್ಬರವನ್ನ ಮೊಬೈಲಲ್ಲಿ ಸೆರೆ ಹಿಡಿದುಕೊಂಡು ಹೋಗ್ತಿದ್ದಾರೆ ಮತ್ತು ಕೆಲವರು ಸೆಲ್ಫಿ ಹುಚ್ಚಿಗೆ ನೇತ್ರಾವತಿ ದಡದಲ್ಲಿ ನಿಂತು ಸೆಲ್ಫಿಯನ್ನು ತೆಗೆದುಕೊಳ್ತಾ ಇದ್ದಾರೆ. ಸಂಪೂರ್ಣವಾಗಿ ಎಚ್ಚರಿಕೆಯಿಂದ ಇರುವಂತ ಪ್ರದೇಶ ಇದು. ಆದರೆ ಎಲ್ಲ ಪ್ರವಾಸಿಗರು ಆ ಎಚ್ಚರಿಕೆಯನ್ನ ಮರ್ತಿದ್ದಾರೆ ಅಂತ ಕಾಣ್ಬೋದು. ಇನ್ನು ನೇತ್ರಾವತಿ ಅಬ್ಬರವನ್ನು ನೀವು ಗಮನಿಸ್ತಾ ಇದ್ದೀರಿ. ಪಶ್ಚಿಮ ಘಟ್ಟದಲ್ಲಿ ಕಳೆದ 4 ದಿನಗಳಿಂದ ಸತತವಾಗಿ ಮಳೆ ಸುರಿಯುತ್ತಿದೆ. ಹಾಗಾಗಿ ಎಲ್ಲ ನದಿಗಳು ಭರ್ತಿಯಾಗಿ ಹರಿಯುತ್ತಿದೆ. ಎಲ್ಲ ಹೊಳೆಗಳು ಕೂಡ ತನ್ನ ರಭಸವನ್ನು ಹೆಚ್ಚಿಸಿರುವಂಥದ್ದು. ಇಲ್ಲಲ್ಲಿ ಬೋರ್ಡ್ಗಳನ್ನು ಕೂಡ ಕ್ಷೇತ್ರದ ಆಡಳಿತ ಮಂಡಳಿಯ ಮೂಲಕ ಹಾಕಿರುವಂಥದ್ದು. ಯಾರು ಕೂಡ ನದಿಗೆ ಇಳಿಬಾರ್ದು ಮತ್ತು ನದಿ ಪಾತ್ರಕ್ಕೆ ಯಾರು ಕೂಡ ಹೋಗಬಾರ್ದು ಅನ್ನೋ ಸೂಚನೆಯನ್ನು ಕೊಟ್ಟಿದ್ದಾರೆ. ಜೀವ ನದಿ ನೇತ್ರಾವತಿ ಇವತ್ತು ಬಹಳಷ್ಟು ರಭಸವನ್ನು ಹೊಂದಿದ್ದಾಳೆ. ಹಾಗಾಗಿ ಪ್ರವಾಸಿಗರಿಗೆ ಕ್ಷೇತ್ರದ ಮಂಡಳಿಯ ಆಡಳಿತ ಮಂಡಳಿಯಿಂದ ಎಚ್ಚರಿಕೆಯನ್ನು ಕೂಡ ಕೊಡಲಾಗಿದೆ. ಯಾರು ಕೂಡ ನೇತ್ರಾವತಿ ನದಿಗೆ ಇಳಿಬಾರ್ದು, ತೀರ್ಥ ಸ್ನಾನವನ್ನು ಮಾಡಬಾರ್ದು ಎಂಬ ಸೂಚನೆ ಕೊಟ್ಟಿದ್ದಾರೆ. ಈ ಸೂಚನೆಯನ್ನ ಮೀರಿ ಕೆಲವು ಪ್ರವಾಸಿಗರು ಸೆಲ್ಫಿ ಹುಚ್ಚಿಗಾಗಿ ನೇತ್ರಾವತಿಯ ದಡದಲ್ಲೇ ನಿಂತು ಸೆಲ್ಫಿಯನ್ನು ತೆಗೆದುಕೊಳ್ತಿದ್ದಾರೆ. ಹಾಗಾಗಿ ಇದು ಕ್ಷೇತ್ರದ ಆಡಳಿತ ಮಂಡಳಿ ಕೂಡ ತಲೆನೋವಿನ ವಿಷಯವಾಗಿದೆ. ಹಾಗಾಗಿ ಇಲ್ಲಿ ಬರುವಂತಹ ಪ್ರವಾಸಿಗರು ಅಥವಾ ಭಕ್ತರು ಇದರ ಬಗ್ಗೆ ಗಮನವನ್ನು ಹರಿಸಬೇಕಾಗಿದೆ. ಕ್ಯಾಮರಾಮನ್ ನಿಖಿಲ್ ಜೊತೆ ಕಿಶನ್ ಶೆಟ್ಟಿ, ನ್ಯೂಸ್ 18 ಕನ್ನಡ, ಮಂಗಳೂರು. ಒಂದ್ ಕಡೆ ಈ ರೀತಿಯಾದಂತಹ ಸೆಲ್ಫಿ ಕ್ರೇಜ್ ಆದ್ರೆ ಇನ್ನೊಂದು ಕಡೆ ಸಾಕಷ್ಟು ಅನಾಹುತಗಳು ಕೂಡ ನಡೀತಾ ಇದೆ. ಅದಕ್ಕೆ ನಾವೇ ಕಾರಣರಾಗ್ತಾ ಇದೀವಾ ಅನ್ನುವಂತಹ ಘಟನೆಗಳಿಗೆ ಸಾಕ್ಷಿ ಆಗ್ತಾ ಇದೆ. ಉಕ್ಕಿ ಹರಿಯದ ಹೊಳೆಯಲ್ಲಿ ಕೊಚ್ಚಿ ಹೋಗಿದೆ ಪಿಕಪ್ ವಾಹನ. ದಕ್ಷಿಣ ಕನ್ನಡ ಜಿಲ್ಲೆಯ ಉಪ್ಪಿನಂಗಡಿ ಗ್ರಾಮದ ಕಾಂಚನ ಅನ್ನುವಲ್ಲಿ ಈ ಘಟನೆ ನಡೆದಿದೆ. ನೀರಕಟ್ಟೆ ಡ್ಯಾಂ ನೀರು ಬಿಟ್ಟ ಪರಿಣಾಮವಾಗಿ ಉಕ್ಕಿ ಹರಿತಾ ಇದೆ ಹೊಳೆ. ನೀರಕಟ್ಟೆ ಡ್ಯಾಂ ನೀರನ್ನ ಬಿಟ್ಟಿದ್ದಾರೆ ಈಗ. ಆ ಒಂದು ಪರಿಣಾಮವಾಗಿ ಈಗ ಉಕ್ಕಿ ಹರಿತಾ ಇದೆ. ಹೊಳೆಯಲ್ಲೇ ಕೊಚ್ಚಿ ಹೋಗಿದೆ ಪಿಕಪ್
ವಾಹನ ನೋಡ್ತಾ ಇದ್ರೆ ಯಾವ ರೀತಿಯಾಗಿ ಪಲ್ಟಿ ಆಗಿದೆ, ಸಂಪೂರ್ಣವಾಗಿ ಪಲ್ಟಿ ಆಗಿದೆ ಪಿಕಪ್ ವಾಹನ. ಆದ್ರೆ ಅದೃಷ್ಟವಶಾತ್ ಚಾಲಕ ಪಾರ ಆಗಿದ್ದಾರೆ ಈ ಒಂದು ಘಟನೆಯಲ್ಲಿ. ಈಗಾಗಲೇ ನೀವು ನೋಡ್ತಾ ಇದ್ರೆ ಸಂಪೂರ್ಣವಾಗಿ ಮಗುಚಿ ಬಿದ್ದಿದೆ ಪಿಕಪ್ ವಾಹನ. ನೀರಕಟ್ಟೆ ಅನ್ನುವಂತಹ ಗ್ರಾಮದಲ್ಲಿ ನಡೆದಿರುವಂತದ್ದು ಇದು. ಡ್ಯಾಮ್ನಿಂದ ಹೊಳೆಗೆ ನೀರು ಬಿಟ್ಟಂತಹ ಪರಿಣಾಮವಾಗಿ ನೀರು ಸ್ವಲ್ಪ ಕಡಿಮೆ ಆಗುತ್ತೆ ಅನ್ನೋದನ್ನ ಅಂದ್ಕೊಂಡಂತಹ ವಾಹನ ಚಾಲಕ ನೇರವಾಗಿ ಈ ಒಂದು ಪಿಕಪ್ ಅನ್ನ ತಗೊಂಡು ಬರ್ತಾರೆ. ಆದ್ರೆ ಆ ಸಂದರ್ಭದಲ್ಲಿ ನೀರಿನ ರಭಸಕ್ಕೆ ಇಡೀ ಪಿಕಪ್ಪೇ ಅಲ್ಲಿ ಮಗುಚಿ ಬೀಳುತ್ತೆ. ಸಂಪೂರ್ಣವಾಗಿ ಉಲ್ಟಾ ಆಗುವಂತಹ ದೃಶ್ಯವನ್ನ ನಾವು ನೋಡ್ತಾ ಇದ್ದೀರಾ. ಮಗುಚಿ ಬೀಳುವಂತಹ ದೃಶ್ಯವನ್ನ ನಾವು ನೋಡ್ತಾ ಇದ್ದೀವಿ. ಉಪ್ಪಿನಂಗಡಿಯಲ್ಲಿ ನಡೆದಿರುವಂತಹ ಘಟನೆ. ಅದೃಷ್ಟವಶಾತ್ ಚಾಲಕ ಪಾರಾಗಿದ್ದಾರೆ ಈ ಒಂದು ಘಟನೆಯಲ್ಲಿ. ಸಂಪೂರ್ಣವಾಗಿ ಕೊಚ್ಚಿ ಹೋಗ್ತಾ ಇರುವಂತಹ ದೃಶ್ಯವನ್ನ ನಾವು ನೋಡ್ತಾ ಇದ್ದೀವಿ. ಡ್ಯಾಮ್ನಿಂದ ಹೊಳೆಗೆ ನೀರು ಬಿಟ್ಟ ಪರಿಣಾಮವಾಗಿ ಸಂಪೂರ್ಣವಾಗಿ ಈಗ ಪಿಕಪ್ ವಾಹನ ಮಗುಚಿ ಬಿದ್ದಿದೆ. ನೀರು ಸ್ವಲ್ಪ ಕಡಿಮೆ ಆಯ್ತು ಅಂತ ಅಂದುಕೊಂಡು ಏನು ಹೊರಡ್ತಾರೆ ಕೆಲವೊಂದು ಜನ, ನಾವು ಹೋಗಬಹುದು ಅನ್ನುವಂತಹ ಒಂದು ಸ್ವಲ್ಪ ಜಾಗೃತೆಯಾಗಿ ಹೋಗೋಣ ಅಂತ ಅಂದುಕೊಳ್ತಾರೆ. ಬಟ್ ಪ್ರಕೃತಿ ಮುಂದೆ ಯಾವುದೂ ಕೂಡ ಅಲ್ಲ ಅನ್ನೋದಕ್ಕೆ ಇಂತಹ ಘಟನೆಗಳೇ ಸಾಕ್ಷಿಯಾಗಿದೆ. ಅಲ್ಲಿಂದ ಹೊರಟಂತಹ ವಾಹನ ಚಾಲಕ ಈಗ ಪಾರಾಗಿದ್ದಾರೆ ಅನ್ನುವ ಮಾಹಿತಿ ಲಭ್ಯವಾಗಿದೆ. ಬಾಲಕಿ ಶ್ರೀದೇವಿ ಶವವಾಗಿ ಪತ್ತೆಯಾಗಿದ್ದಾಳೆ. 2 ದಿನದ ಹಿಂದೆ ಬಾಲಕಿ ಕೊಚ್ಚಿ ಹೋಗಿದ್ಲು. ಈಗ ಬಾಲಕಿಯ ನಾಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಸ್ಪಷ್ಟತೆ ಸಿಕ್ಕಿದೆ. ಆಕೆ ಶವವಾಗಿ ಪತ್ತೆಯಾಗಿದ್ದಾಳೆ. ಕೋಡಿ ಬಿದ್ದ ಕೆರೆ ನೀರಿನಲ್ಲಿ ಕೊಚ್ಚಿ ಹೋಗಿದ್ಲು ಬಾಲಕಿ. ಗಂಜಿಗಟ್ಟೆಯ 1.5 ಕಿಲೋಮೀಟರ್ ದೂರ ಶವ ಪತ್ತೆಯಾಗಿದೆ. NDRF ತಂಡಕ್ಕೆ ಬಾಲಕಿಯ ಶವ ಸಿಕ್ಕಿದೆ. ಕೆರೆ ನೀರಿನಲ್ಲಿ ಕೊಚ್ಚಿ ಹೋಗಿದ್ಲು 8 ವರ್ಷದ ಶ್ರೀದೇವಿ ಗಾಣಿಗೇರ. ತಾಯಿಯ ಜೊತೆ ಹೊಲಕ್ಕೆ ಹೋದಂತಹ ಸಂದರ್ಭದಲ್ಲಿ ಕಾಲು ಜಾರಿ ನೀರಿನಲ್ಲಿ ಮುಳುಗಿದ್ಲು ಬಾಲಕಿ. ಆಕೆಯನ್ನ ಹುಡುಕುವಂತಹ ಪ್ರಯತ್ನ ಮೊನ್ನೆಯಿಂದಲೂ ಕೂಡ ನಡೀತಾ ಇತ್ತು. ಆದ್ರೆ ಇವತ್ತು ಬಾಲಕಿ ಶವವಾಗಿ ಪತ್ತೆಯಾಗಿದ್ದಾಳೆ. 2 ದಿನದ ಹಿಂದೆ ಕೊಚ್ಚಿ ಹೋಗಿದ್ದಂತಹ ಬಾಲಕಿಯ ಶವ ಈಗ NDRF ತಂಡಕ್ಕೆ ಸಿಕ್ಕಿದೆ. ಸತತ ಶೋಧ ಕಾರ್ಯಾಚರಣೆಯನ್ನ ನಡೆಸಿದ ಬಳಿಕ ಈಗ ಬಾಲಕಿ ಶವವಾಗಿ ಸಿಕ್ಕಿದ್ದಾಳೆ. ಕಲಘಟಕಿಯಲ್ಲಿ ಬಾಲಕಿಯ ನಾಪತ್ತೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಈಗ ಬಾಲಕಿಯ ಶವವನ್ನ ಪತ್ತೆ ಮಾಡಿದೆ NDRF ಟೀಮ್. 2 ದಿನದ ಹಿಂದೆ ತನ್ನ ತಾಯಿಯ ಜೊತೆಗೆ ಹೊಲಕ್ಕೆ ಹೋದಂತಹ ಸಂದರ್ಭದಲ್ಲಿ ಬಾಲಕಿ ಕಾಲು ಜಾರಿ ಬಿದ್ದಿದ್ಲು. ಆ ಸಂದರ್ಭದಲ್ಲಿ ಹುಡುಕುವಂತಹ ಪ್ರಯತ್ನವನ್ನ ಮಾಡಲಾಯಿತು. ಆದ್ರೂ ಕೂಡ ಬಾಲಕಿ ಸಿಕ್ಕಿರ್ಲಿಲ್ಲ. ಇವತ್ತು ಶವವಾಗಿ ಈಗ ಸಿಕ್ಕಿದ್ದಾಳೆ NDRF ತಂಡಕ್ಕೆ. ತಂದೆ ತಾಯಿಗೆ ಅಧಿಕಾರಿಗಳು ಆಲ್ರೆಡಿ ಸಾಂತ್ವನವನ್ನು ಕೂಡ ಹೇಳಿದ್ದಾರೆ. ಕಲಘಟಕಿಯಲ್ಲಿ ಈ ಒಂದು ಘಟನೆ ನಡೆದಿದ್ದು ಮೊನ್ನೆಯಿಂದಲೂ ಕೂಡ ಕಾರ್ಯಾಚರಣೆಯನ್ನ ನಡೆಸಲಾಗ್ತಾ ಇತ್ತು. ಆದ್ರೆ ಇವತ್ತು ಬಾಲಕಿಯ ಶವ ಸಿಕ್ಕಿದೆ. ಕಳೆದ 2 ದಿನಗಳ ಹಿಂದೆ ಬಾಲಕಿ ನೀರಿನಲ್ಲಿ ಕೊಚ್ಚಿಕೊಂಡು ಹೋಗಿದ್ಲು. ತನ್ನ ತಾಯಿಯ ಜೊತೆ ಹೋದಂತಹ ಸಂದರ್ಭದಲ್ಲಿ ಹೊಲದಲ್ಲಿ ಕಾಲು ಜಾರಿ ಬಾಲಕಿ ಬಿದ್ದಿದ್ಲು. ಆ ನಂತರ ಅವತ್ತಿನಿಂದಲೂ ಕೂಡ ಶೋಧ ಕಾರ್ಯಾಚರಣೆಯನ್ನ ನಡೆಸಲಾಗ್ತಾ ಇತ್ತು. ಧಾರವಾಡದ ಕಲಘಟಕಿಯಲ್ಲಿ ಈ ಒಂದು ಘಟನೆ ನಡೆದಿದೆ. ಇನ್ನು ಕೃಷ್ಣಾ ನದಿ ತೀರಕ್ಕೆ ಸಚಿವ ರಮೇಶ್ ಜಾರಕಿಹೊಳಿ ಭೇಟಿಯನ್ನ ಕೊಟ್ಟಿದ್ದಾರೆ. ಅಂಕಲಿ ಸೇತುವೆ ಬಳಿ ಕೃಷ್ಣಾ ನದಿಯ ನೀರಿನ ವೀಕ್ಷಣೆಯನ್ನ ಮಾಡಿದ್ದಾರೆ ಸಚಿವ ರಮೇಶ್ ಜಾರಕಿಹೊಳಿ. ಅಂಕಲಿ, ಮಾಂಜರಿ, ಯಡೂರ ಗ್ರಾಮಗಳಿಗೆ ಭೇಟಿಯನ್ನ ಕೊಟ್ಟಿದ್ದಾರೆ. ಕೃಷ್ಣಾ ನದಿಯಲ್ಲಿ ನೀರಿನ ಪ್ರಮಾಣ ಜಾಸ್ತಿ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಅಧಿಕಾರಿಗಳ ಜೊತೆ ಸಚಿವರು ಚರ್ಚೆಯನ್ನ ಮಾಡಿದ್ದಾರೆ. ಜಿಲ್ಲಾಧಿಕಾರಿ, ತಾಲೂಕು ಆಡಳಿತ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿದ್ದಾರೆ. ಮುಂದಿನ ಕ್ರಮಗಳು ಏನೇನು ತೆಗೆದುಕೊಳ್ಳಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ ಸಚಿವರು. ಶಾಸಕ ದುರ್ಯೋಧನ ಐಹೊಳೆ, ಗಣೇಶ್ ಹುಕ್ಕೇರಿ ಇವರಿಗೆ ಸಾಥನ್ನ ಕೊಟ್ಟಿದ್ದಾರೆ. ಅಂಕಲಿ ಸೇತುವೆ ಬಳಿ ವೀಕ್ಷಣೆಯನ್ನ ಮಾಡಿದ್ದಾರೆ. ಅಂಕಲಿ, ಮಾಂಜರಿ, ಯಡೂರಿಗೆ ಭೇಟಿ ಕೊಟ್ಟು ಸಚಿವರು ಈಗಾಗಲೇ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ, ಪರಿಶೀಲನೆಯನ್ನ ಮಾಡಿದ್ದಾರೆ. ಮುಂದಿನ ಕ್ರಮಗಳ ಬಗ್ಗೆ ಮಾಹಿತಿಯನ್ನು ಕೂಡ ಪಡ್ಕೊಂಡಿದ್ದಾರೆ. ಇನ್ನು ಕಾರವಾರ ಬಳಿಯ ನಗೆ ಗ್ರಾಮದಲ್ಲಿ ಭೂಕುಸಿತವಾಗಿದೆ. ಸುಮಾರು 6 ಎಕರೆ ಭೂಪ್ರದೇಶ ಕುಸಿದಿದೆ. 25 ಎಕರೆ ಕೃಷಿ ಭೂಮಿ ನಾಶ ಆಗಿದೆ. ಕದ್ರಾ ಜಲಾಶಯದಿಂದ 7 ಗೇಟ್ಗಳ ಮೂಲಕ ಹೆಚ್ಚಿನ ನೀರನ್ನ ಬಿಟ್ಟ ಪರಿಣಾಮವಾಗಿ ಕಾಳಿ ನದಿ ಉಕ್ಕಿ ಹರಿತಾ ಇದೆ. ಸಿದ್ದಾಪುರದಲ್ಲಿ ಮಳೆ ಆಗ್ತಾ ಇದೆ. ಹಳ್ಳ ಕೊಳ್ಳಗಳಂತೂ ಸಂಪೂರ್ಣವಾಗಿ ಭರ್ತಿಯಾಗಿದೆ. ಗಂಗಾವಳಿ ನದಿ ಪ್ರವಾಹ ತಗ್ಗಿದೆ. ಈ ಹಿನ್ನೆಲೆಯಲ್ಲಿ ಜನ ಸ್ವಲ್ಪ ನಿಟ್ಟುಸಿರನ್ನ ಬಿಟ್ಟಿದ್ದಾರೆ.
ಮೈಸೂರಿನ ಪಿರಿಯಾಪಟ್ಟಣದಲ್ಲಿ ಪ್ರವಾಹದ ನರ್ತನ ಜಾಸ್ತಿ ಆಗಿದೆ. ಮುತ್ತಿನಮೊಳೆ ಗ್ರಾಮದಲ್ಲಿ ಮಳೆಗೆ ಹಸು ಬಲಿಯಾಗಿದೆ. ಈಗಾಗಲೇ ನದಿ ಪಾತ್ರದ ಮನೆಗಳನ್ನು ಸ್ಥಳಾಂತರ ಮಾಡಲಾಗಿದೆ. ತಾಲೂಕು ಆಡಳಿತ ಈಗಾಗಲೇ ಸ್ಥಳಾಂತರ ಮಾಡಿದೆ. ಆರ್ವರ್ತಿ, ದಿಂಡಗ್ರಾಮ, ಕೊಪ್ಪ, ದೊಡ್ಡ ಕಮರಳ್ಳಿ ಗ್ರಾಮಗಳ ಸಂಪರ್ಕ ಸಂಪೂರ್ಣವಾಗಿ ಕಟ್ಟಾಗಿದೆ. ಹಾಗೆ ನಂಜನಗೂಡಿನ ಮಲ್ಲನ ಮೂಲೆ ಮಠದ ಬಳಿಯ ಬಸವೇಶ್ವರ ದೇವಾಲಯಕ್ಕೆ ನೀರು ನುಗ್ಗಿದೆ. ಕಬಿನಿ ಹಾಗೂ ನುಗು ಜಲಾಶಯದಿಂದ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಬಿಡುಗಡೆ ಮಾಡಿದ್ರಿಂದ ಮೈಸೂರು ಊಟಿ ರಾಷ್ಟ್ರೀಯ ಹೆದ್ದಾರಿಯ ಮೇಲೇನೆ ನೀರು ಹರಿದಿದೆ.